ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ತೋಟದಿಂದ ಶುರು ಮಾಡ್ತಿದ್ದೀನಿ. ಅಂದರೆ ಸುಮ್ಮನೆ ಬಂದಿದ್ದೆ, ಅದಕ್ಕೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ಇವತ್ತು ನಮ್ಮ ತೋಟದಲ್ಲಿ ಇದು ಹಸುಗಳಿಗೆಲ್ಲ ಮೇವು ಸಪ್ಪೆ ಎಲ್ಲ ಹಾಕ್ತಿದ್ದಾರಂತೆ. ಅದಕ್ಕೆ ನಮ್ಮಮ್ಮ ಕರೆದಿದ್ರು, ಅದಕ್ಕೆ ಹೋಗ್ತಿದ್ದೀನಿ. ಆಲದ ಮರ ನೋಡಿ ಹೆಂಗಿದೆ, ತುಂಬ ಹಳೆ ಆಲದ ಮರ ಇದೆಲ್ಲ. ನಮ್ಮ ಕಡೆ ರೋಡಲ್ಲಿ ಏನಂದರೆ ಬರೀ ಆಲದ ಮರ ಮತ್ತು ಇದೆ ಹುಣಸೆ ಹಣ್ಣು ಮರ, ಬರೀ ಅವೇ ಇದೆ. ಫುಲ್ಲು ನೆರಳು, ಬಿಸಿಲು ಎಷ್ಟು ಬೇಸಿಗೆಲಿ ಎಷ್ಟು ಬಿಸಿಲು ಬಂದರೂ ಸ್ವಲ್ಪ ಕಡೆ ಅಷ್ಟೇ, ಮಿಕ್ಕಿದ ಕಡೆ ಎಲ್ಲ ಮರಗಳ ನೆರಳಲ್ಲೇ ಇರ್ತೀವಿ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ತುಂಬ ಹಳೆ ಅಂದರೆ ತುಂಬ ಹಳೆಯದ್ದು ಎಲ್ಲ ಆಲದ ಮರ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿ ಕಾಣ್ತಿದೆ ಒಂಥರ. ಹುಣಸೆ ಮರ ನೋಡಿ, ಹುಣಸೆ ಮರ ಎಷ್ಟು ದಪ್ಪ ಇದೆ, ಹೇಗಿದೆ. ತುಂಬ ಹಳೆ ಮರ ಇವೆಲ್ಲ ನೋಡಿ. ಇಲ್ಲೊಂದು ಮರ ಬಿದ್ದೋಗ್ಬಿಟ್ಟಿದೆ. ಆಲದ ಮರನೂ ಹಳೇದು, ಹುಣಸೆ ಮರನೂ ಹಳೇದು. ಈಗ ಇವು ಮರ ಎಲ್ಲ ಹೊಸ್ದಾಗಿ ಹಾಕಿದ್ದಾರೆ. ಇದೆಲ್ಲ ಆ ಕಡೆ ಬೆಟ್ಟ ಇದೆ, ಅದಕ್ಕೆ ಇಲ್ಲೆಲ್ಲ ನವಿಲು ಎಲ್ಲ ಬರ್ತಿರುತ್ತೆ. ಒಂದೊಂದು ನೂರಾರು ಕೋಳಿ ಇರುತ್ತಲ್ಲ, ಆ ಥರ ಈ ಕಡೆ ಎಲ್ಲ ತೋಟದಲ್ಲೆಲ್ಲ ನವಿಲು ಇರುತ್ತೆ. ಎಷ್ಟಿದೆ. ಇದೊಂದು ನಮ್ಮ ತೋಟ ಅಂದರೆ ಸ್ವಲ್ಪ ಈಗ ಅಡಿಕೆ ಹಾಕಿದ್ದೀವಿ. ಹಳೆ ತೆಂಗಿನ ಮರ ಅಷ್ಟೆ. ಇದು ನಮ್ಮ ಅಜ್ಜಿ ಸಮಾಧಿ. ಎದ್ದಿದ್ದ ಕೂಡಲೇ ತೋಟಕ್ಕೆ ಹೋಗಿದೆ, ಈಗ ನಡ್ಕೊಂಡು ಹೋಗ್ತಿದ್ದೀನಿ. ಟೈಮ್ ಈಗ 9:30 ಏನೋ ಆಗಿದೆ. ಬನ್ನಿ ಹೋಗೋಣ. ಗಾಡಿ ವೆಹಿಕಲಿಂದ ಸ್ವಲ್ಪ ನನ್ನ ವಾಯ್ಸ್ ಸ್ವಲ್ಪ ಕೇಳಲ್ಲ. ಇಲ್ಲಿ ನೋಡಿ, ಈ ಥರ ಒಂದು ಮರ ಇಟ್ಟಿದ್ರೆ ಈ ಬಳ್ಳಿ ಕೆಳಗಡೆ ಬಂದು ಇದ್ರ ಥರ ಬಿದ್ದು ಕೆಳಗಡೆ ಭೂಮಿಗೆ ಟಚ್ಚಾಗಿ ಇನ್ನೂ ಬೆಳೆಯುತ್ತೆ. ಅದಕ್ಕೆ ತುಂಬ ವರ್ಷ ಇರುತ್ತೆ ಅನಿಸುತ್ತೆ. ಇಲ್ಲೆಲ್ಲ ಗಾಡಿ ಎಲ್ಲ ಹೋಗಿ ಹಾಳಾಗಿದೆ ಈ ಥರ. ನೋಡಿ ನಮ್ಮೂರು ಟೆಂಪಲ್ ಅಂದರೆ ಅಲ್ಲೊಂದು ಟೆಂಪಲ್ ಇದೆ, ಇದೊಂದು ಹನುಮಾನ್ ಟೆಂಪಲ್ ಕಟ್ತಿದ್ದಾರೆ. ಇಲ್ಲೊಂದು ಚಿಕ್ಕ ಟೆಂಪಲ್ ಇತ್ತು, ಅದನ್ನೆಲ್ಲ ಬಿಡಿಸ್ಬಿಟ್ಟು ದೊಡ್ಡದಾಗಿ ಕಟ್ತಿದ್ದೀವಿ. ಚೆನ್ನಾಗಿದೆ ಅಲ್ಲ, 2 ಗೋಪುರ ಕಟ್ಟಿದ್ದಾರೆ. ಬಂದ್ವಿ ಗೈಸ್ ನಮ್ಮ ಮನೆಗೆ. ನಮ್ಮಮ್ಮ ಊಟ ಮಾಡ್ತಿದ್ದಾರೆ ಇಷ್ಟು ಬೇಗ. ತಿಂಡಿ ತಿಂತಿದ್ದಾರೆ, ಸಾರಿ. ಇವತ್ತು ಮೋಡ ನೋಡಿ, ಮೋಡ ಆಗಿದೆ. ಈ ಕಡೆ ಸ್ವಲ್ಪ ಬಿಸಿಲು, ಈ ಕಡೆ ಸ್ವಲ್ಪ ಮೋಡ. ಮಳೆನೂ ಬರಲ್ಲ, ಬಿಸಿಲೂ ಬರಲ್ಲ. ನಮ್ಮ ಧೃತಿ ಬರ್ತಿದ್ದಾಳೆ, ಸ್ಕೂಲಿಗೆ ಹೋಗ್ತಿದ್ದಾಳೆ. ಸ್ಕೂಲಿಗೆ ಮುಖ ನೋಡಿ, ಕ್ಯಾಮ್ರಾ ಅಂದ್ರೆ ನಗು ಬರುತ್ತೆ ಅವಳಿಗಂತೂ. ಇವಳು ನಮ್ಮ ಧೃತಿ, ನಿನ್ನೆ ವಿಡಿಯೋದಲ್ಲಿ ತೋರಿಸ್ತಿದ್ನಲ್ಲ ಯೋಗೇಶ್, ಅವಳ ತಂಗಿ ಅವಳು. ಅವಳು ಬ್ಯಾಗ್ ನೋಡಿ, ಅವಳಕ್ಕಿಂತ ತೂಕ ಅವಳು ಬ್ಯಾಗೇ ಇದೆ ಅನ್ಸುತ್ತೆ. ಬ್ಯಾಗ್ ನೋಡಿ ಎಷ್ಟು ಕೆಜಿ ಇದೆ ಬ್ಯಾಗು. ಭಕ್ತಿ 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 ನೋಡಿ. ಸೊ ಇವಳಿಗೂ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದಾಳೆ ಇವಳು.
ಈಗ ಹೋಗಿ ಬಚ್ಚಿಟ್ಕೊಂತಾಳೆ ನೋಡಿ, ವಿಡಿಯೋ ಅಂದ್ರೇ ಬಚ್ಚಿಟ್ಕೊತಾಳೆ ನೋಡಿ. ಇಷ್ಟೆಲ್ಲ ತಿಂಡಿ ತೊಗೊಂಡು ಕ್ಲಾಸಲ್ಲಿ ಏನು ಕೇಳ್ತಾಳೋ ಏನೋ ಇದೇ ತಿಂದ್ಕೊಂಡಿರ್ತಾಳೆ ನೋಡಿ. ಮುಖ ನೋಡಿ, ಮುಖ ನೋಡಿ. ಎಲ್ಲ ಹೇಗೆ ತುಂಬ್ಕೊತಾಳೆ ನೋಡಿ. ಈಗ ತಡಿ ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ. ನೀವು ಓಡೋಗಿರ್ತಾಳೆ ನೋಡಿ. ನೋಡಿ 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 ಎಲ್ಲ ಬ್ಯಾಗ್. ಜೋವಲ್ಲಿ ಕೆಳಗಡೆ ಒಂದು ಬಿತ್ತು. ಇದೆಲ್ಲ ಬಾಯ್. ಬನ್ನಿ ಈಗ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ರೆಡಿ ಆಗೋಣ. ಆಮೇಲೆ ತೋಟಕ್ಕೆ ಹೋಗಬೇಕು. ಬನ್ನಿ. ಈಗ ನಾನು ತೋಟಕ್ಕೆ ಹೋಗೋದು ಕ್ಯಾನ್ಸಲ್ ಆಗಿದೆ, ನಮ್ಮಮ್ಮ ಹೋಗ್ತಿದ್ದಾರೆ. ಸೊ ಬನ್ನಿ, ಅವ್ರನ್ನ ಬಿಟ್ಟು ಬರೋಣ. ಅಂಗಡಿಯೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇವತ್ತು. ಅಂಗಡಿಯೆಲ್ಲ ನಂದೆ ಫುಲ್. ಡೋರೆಲ್ಲ ಹಾಕಾಗಲಿಲ್ಲ. ಸ್ಕೂಟಿಗೆ ಇತ್ತು. ಬನ್ನಿ. ಬನ್ನಿ ಈಗ ಹೋಗೋಣ. ಅಂಗಡಿ ಬೀಗ ಹಾಕಲ್ಲ. ಅಂಗಡಿ ಬೀಗ ಎಲ್ಲ ಹಾಕ್ಬಿಟ್ಟು ಹೋಗೋಣ. ನಾನು ಬಂದಮೇಲೆ ಓಪನ್ ಮಾಡ್ತೀನಿ. ಇಲ್ಲಿ ಇಟ್ಬಿಡೋಣ. ಇನ್ನೇನು ಬರ್ತೀನಲ್ಲ ಅವ್ರನ್ನ ಬಿಟ್ಟು. ಏನು ಕೆಲಸನೂ ಇಲ್ಲ, ಸುಮ್ಮನೆ ಹೋಗ್ತವ್ರೆ ನಮ್ಮಮ್ಮ. ಅದಕ್ಕೆ ನಮ್ಮ ಧೃತಿ ಇನ್ನೂ ಬರ್ತಾವಳೆ ಯಾಕೋ ಸ್ಕೂಲಿಂದ. ಏಯ್ ಯಾಕಮ್ಮಿ, ಏಯ್ ಗೇಟ್ ಒಂದು ಸ್ವಲ್ಪ ಹಾಕ್ರಮ್ಮಿ. ನಮ್ಮ ಧೃತಿ ಸ್ಕೂಲ್ ಚಿಯಾ ನೋಡಿ ಎಲ್ಲಿ ಬಜೆಟ್ ಬಂತ ನೋಡಿ. ಸ್ಕೂಲ್ ಚಿಯಾ ಬಂದ್ವಿ ಈಗ ನಮ್ಮಮ್ಮ ತೋಟ ಬಿಡೋಕ್ಕೆ. ನಮ್ಮಮ್ಮ ಇವತ್ತು ಯಾಕೆ ಬಂದಿದ್ದಾರೆ ಅಂದರೆ ಇಲ್ಲಿ ಅಡಿಕೆಯಲ್ಲಿ ಕಳೆ ತೆಗಿಯೋಕ್ಕೆ ಬಂದಿದ್ದಾರಂತೆ. ಜನ ಯಾರೂ ಸಿಗ್ತಿಲ್ಲ, ಅದಕ್ಕೆ ಅವರೇ ಬರ್ತಿದ್ದಾರೆ ಪಾಪ. ನನಗೆ ಹೋಗು ಅಂತಾರೆ. ಅಮ್ಮ ಬಾಯ್ ನೋಡಿ ಹೆಂಗೆ ಹೊರ್ತವ್ರೆ. ನನಗೆ ಹೋಗು ಅಲ್ಲಿ ಅಂಗಡಿಲಿ ಯಾರಾದರೂ ಬರ್ತಾರೆ, ಹೋಗು ಅಂತವ್ರೆ. ಬನ್ನಿ ಹೋಗೋಣ. ಅವರೇನೆ ನಡ್ಕೊಂಡು ಬರ್ತಿದ್ರು ಅನಿಸುತ್ತೆ, ಬಟ್ ನಾನೇ ಬೇಡ ಅಂತ ಕರ್ಕೊಂಬಂದೆ. ಯಾಕಂದರೆ ನಮ್ಗೆ ಸ್ವಲ್ಪ ಕಂಟೆಂಟ್ ಸಿಗುತ್ತಂತ. ಫುಲ್ ಮೋಡ ಆಗಿದೆ ನೋಡಿ. ನಾನು ಆಗಲೇ ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟವ್ರೇನೋ ಯಾರಾದರೂ. ಅದಕ್ಕೆ ಫುಲ್ ಮೋಡ ಬಿಸಿಲು ಅಂತಿದ್ನಲ್ಲ, ಅದಕ್ಕೆ ಈಗ ಫುಲ್ ಮೋಡ ಆಗಿಬಿಟ್ಟರೆ ಬಿಸಿಲೇ ಬರ್ತಿಲ್ಲ. ಬಂದ್ವಿ ಈಗ ಮನೆಗೆ ನೋಡಿ. ಬನ್ನಿ ಅಂಗಡಿ ಓಪನ್ ಮಾಡೋಣ ಫಸ್ಟು, ಆಮೇಲೆ ತಿನ್ನೋಣಂತೆ. ಇಷ್ಟು ದೂರ ಹೋಗಿ ಬರೋಕ್ಕೂ ಬೀಗ ಹಾಕ್ಬೇಕು ನಾವು. ಸ್ವಲ್ಪ ಹೀಗೆ ಲಾಕ್ ಮಾಡ್ಕೊಂಡು ಹೋಗಿದೆ. ಅಂಗಡಿಗೆ ಬಂದಿರ್ತಾರೆ. ನಮ್ಮಮ್ಮ ಒಬ್ಬರೇ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ. ಬನ್ನಿ. ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡೆ, ಡೋರ್ ಲಾಕ್ ಮಾಡ್ಕೊಂಡು ಹೋಗೋಣ. ಬನ್ನಿ. ಗಾಯ್ಸ್ ಬಂದೆ ಗಾಯ್ಸ್ ನಮ್ಮ ಅಮ್ಮನ ಹತ್ರ. ನಮ್ಮ ಅಮ್ಮ ಏನೋ ಮಾಡ್ತವ್ರೆ, ಸುಮ್ಮನೆ ಒಬ್ಬರೇ ಇದ್ದಾರೆ ಪಾಪ. ಯಾರೋ ಕೀರ್ತಿ ಅಂತವ್ರೆ, ನನ್ನ ಫ್ರೆಂಡ್ಸ್ ಇರಬೇಕು. ನಮ್ಮ ಅಮ್ಮ ಒಬ್ಬರೇ ಇದ್ದಾರೆ ಪಾಪ. ಕೆಲಸದವ್ರು ಇವತ್ತು ಬರಲ್ಲ, ಬೇರೆ ಕಡೆ ಹೋಗ್ತಿದೀವಿ ಅಂತ ಅಂದ್ರಂತೆ. ಅದಕ್ಕೆ ನಮ್ಮ ಅಮ್ಮ ಒಬ್ಬರೇ ಮಾಡ್ತವ್ರೆ. ನನ್ನ ಮುಖ ನೋಡಿ ನಗ್ತವ್ರೆ ನೋಡಿ.
ಇವರಿಬ್ರನ್ನ ಕರ್ಕೊಂಬಂದ್ಬಿಟ್ಟವ್ರು ನಮ್ಮಮ್ಮ. ಸರಿ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.